ನನ್ಗೆ ಸಂಕಟ ಯಾಕ ನಿಂಗೆ ಏನಂತ ಮದುವಾಗಿದ್ದಿ ಎಲ್ಲೋ ಕಡೆಗೆ ಗಂಟು ಮುಳೆ ಹೆಂಗಿದ್ದಿ ಅಲ್ಲಿ ಎಡೆ ಕ್ಲುಡ್ಸಿದ್ದಿ ನಮ್ಗೆ ಸಂಕಟ ಸಾಯಿ ಕಡ್ಚಾರ ನೋಡ್ಕೋರ ಯಾರು ಅಂತ. ನಿನ್ 45 ಆದ್ರೂ ನೋಡ್ಕೊಬೇಡ ಅಂತ ಹೇಳಿದ್ನ ನಾನು. ಸಿಗದೆ ಇರೋಳ ಹೋಗಿ ಎಳ್ಕ ಬಂದ್ರೆ ಬಿಟ್ಟಾರ ದೌಡ್ ಹೊಡಿತಾರೆ. ಅದೇ ನಾಡು ಕುರಿಯ ಸಂತ ಸಿಕ್ಕವೆ ಅಂತ ನಂಗೆ. ಈಗೇನೀಗ ಆಗೋ ನಿನ್ ಕೈಲಿ ಆಗೋದಿಲ್ವೇ? ಯಾಕಾಗುದಿಲ್ಲ? ಯಾಕೆ ಎಂದಾರ ನೋಡಿದ್ದ ನೀರ್ ಮುಳುಗೋಗ ನೀರ್ ಮುಳುಗೋಗ್ ನೋಡುದಿರ್ಲಿ ಚಡ್ಡಿ ಒಣಗೋಗ್ ನೋಡಿದಿಕ್ಕನ ಹೇಳು. ಆಡ್ತಾನ 5 ಅವತಾರವ. ನಲ್ಲ ಏನೋಲ್ಲ, ನೆಲಕ್ಕಿ ಬೋನವನ್ನೋಲ್ಲ, ಮೊಸರನ್ನೋಲ್ಲ, ಯಾಕೋಲ್ಲ, ಅಟಿಲಿಲ್ಲುತ್ಕೊಲ್ಲ ಅಂತ ಕೊಟ್ರ ಆಗೋಲ್ನೆ ನಾನು. ಅದಕ್ಕೆ ನಾಳೆ ನೀರೇ ಇಲ್ಲಕ್ಕನ ಸುಮ್ ಕೂತ್ಕೋ. ನಿಂಗಣ್ಣ ಅಬ್ಬಿ ಸಾಕು ನಾನು ಇದ್ದೀನಿ. ಬಣ ಲೇಟ್ ಮಾಡ್ಬಿಟ್ಟೆ. ಸಿನಿಮಾ ಬಗ್ಗೆ ಮಾತಾಡೋಣ. ಏನು ಸೂರಜ್ಗೆ ಇಬ್ರು ಏನೋ ಫುಲ್ ಮುಂದಕ್ಕೆ ಹೊಂಟೋಗ್ಬಿಟ್ಟಿದ್ರು ಇಬ್ರು. 45 ಆದ್ರೂ ಮದುವೆ ಆಗದಿರೋರು ಕಷ್ಟ ಹೇಳ್ತಾ ಇದ್ದೆ ಕಣ. ಇವನಿಗೆ ಅಟ್ಟಿಗೆ ಹೋಗದೆ ಹೋದ್ರೆ ಎಲ್ಗ್ ಹೋಗಿದ್ದೆ, ಯಾವ ತಕ್ ಹೋಗಿದ್ದೆ, ಏನ್ ಮಾಡ್ತಾ ಇದ್ದೆ ಅಂತ ರಿಸ್ಟ್ರಿಕ್ಷನ್. ನಮ್ಗೆ ಏನು ಇಲ್ಲ ಅಣ್ಣ. ಹೋಗ್ಬತ್ತಿ ಬೆಳ್ಕೊಂಡ್ ಮಕ್ಕ ತೊಳ್ಕೊಂಡ್ ತಿಂಡಿ ತಿನ್ಕೊಂಡ್ ರೈಟ್. ಮದ್ವೆ ಮಕ್ಳವೆ ಅದಕ್ಕೆ ರೋಡಲ್ಲಿ ಹೋಗೆಲ್ಲ ರೇಗ್ಸುದು. ಯಾಕೆ ಇನ್ನೂ ಇಲ್ವೇ? ಸಾಮಾನ್ ತರದೆ ಇದ್ರೆ ಕಿತ್ತಾಕ್ತಾರೆ ಸೆಂಟರ್ ಪಾಯಿಂಟ್. ನಂದೇನು ಇಲ್ಲ ಅಣ್ಣ. ಉಂಡ ಮನಗದ ಮದ್ವೆ ತಿಥಿ ಪರ ಶೋಭನ ಮಸ್ತಾನಾಗ್ ಸಿಗ್ತವೆ. ರೇಷನ್ ಕಾರ್ಡ್ ಅಕ್ಕಿ ಕೊಡ್ತಾರೆ. ಒಬ್ಬನೇ ಇದ್ರು 10 kg ಕೊಡ್ತಾರೆ. ಹೆಂಗೋ ಹಂಗಾಯ್ತದೆ. ಹೆಂಗ ಅಡ್ದಾಗಿರೋ ಹಳೆ ಅಂಡರ್ವೇರ್ ಮೇಲೆ ಐರನ್ನ ಬುಟ್ಕೊ ಹೋಯ್ತಾ ಇರೋದೆ ತಿಥಿ ಪರ. ಇಲ್ಲ ನಿನ್ನಂಗೆ ನೋಡಿ ಇಲ್ಲಿ. ಅಲ್ಲ ಕಣ್ ನಿಂಗಣ್ಣ ಮದ್ವೆ ಆಗಿಲ್ಲ ನಿಂಗೆ? ಇಲ್ಲ ಕಣ. ಯಾಕೆ? ಅತ್ಕಲ್ಲು ಲೋನ್ ನವೀನ್ದವ್ರು ಹಿಡ್ಕೊಂಡೋಗಿ ನನ್ನ ಟೋಪನ್ ಹಾಕಿ ಎಲ್ಲ ರೆಡಿ ಮಾಡಿ ನಿಲ್ಸಿರೋದು ಮದುವಾಗು ಈಗಾರ ಅಂತ. ಯಾಕೆ ಗೌರ್ಮೆಂಟ್ ಕೆಲ್ಸ ಇಲ್ವಾ? ಇಲ್ಲ. ಬೆಂಗಳೂರಲ್ಲಿ ಹೋಯ್ತಿಲ್ವಾ? ಹಾ. ಯಾಕಂದ್ರೆ ಗೌರ್ಮೆಂಟ್ ಕೆಲಸ ಬೇಕು, ಬೆಂಗಳೂರಲ್ಲೇ ಇರ್ಬೇಕು ಅಂತ ಗಂಡು. ಹೆಣ್ಣು ಕೆಟ್ಟೋಲ್ಲ ಕಾನೋ ತಲೆ. ಹೆಣ್ಣು ರೌನು ಕೆಟ್ಟೋಗದೆ. ಯಾಕೆ ಅಂತಂದ್ರೆ ಅವಳಿಗೆ ಕೋಟ್ಯಾಧೀಶ್ವರ ಆಗ್ಬೇಕು, ಮರ್ಸಿಟೀಸ್ ಬೆಂಚ್ A ಕ್ಲಾಸ್ ಬೇಕು. ನನ್ನ ಮಗಳು ಅಳ್ಳಾಡೋಕಿಲ್ಲ, ಎಲ್ಲ ಲಿಫ್ಟಲ್ಲೇ ಎತ್ತಬೇಕು, ಲಿಫ್ಟಲ್ಲೇ ಎಳಿಬೇಕು. 22 ವರ್ಷಕ್ಕೆ ಸಾತೋಯ್ತಾಳೆ. ನಮ್ಮ ಅಬ್ಬಿ ಚೆನ್ನಾಗಿಲ್ವ ಮತ್ತೆ ಹಂಗಾರೆ? ಅರೆ ಅವನು ವ್ಯವಸಾಯದಲ್ಲ, ಅವನೇ ಹಳ್ಳಿಲ, ಅವನೇ ಗಂಡ ಹೇಳ್ತೀರಿ ಇಬ್ರು. ತೋಟ ತುಡ್ಕೆ ಆಳು ಮೂಳು ತಗೋ. ನನ್ನ ಅಣ್ಣ ಅಂಗಿಯ ಬಿಚ್ಚಿಸು ಬ್ರಹ್ಮ ಸೃಷ್ಟಿಸರು 16 ಮೂಳೆನೂ ಕಾಣಿಸ್ತವೆ. ನಿಂಗೆ ಯಾಕೆ ಮತ್ತೆ ಹೆಣ್ಣು ನೋಡಕ್ ಏನ್ ಮಾಡ್ಕೊಂಡ ಹುಡ್ಗ ಬೆಂಗಳೂರಲ್ಲಿ ಅಂತ ಯಾಕೆ ಕೇಳಾರ ಮತ್ತೆ? ಯಾರ ನಿಂಗೆ? ಬೆಂಗಳೂರಲ್ಲಿ ಇಂಡಿಯಾ ಕೂಳು ಊರ್ನ ಹಬ್ಬಕ್ ಬರೋಕ್ ಒಂದ್ ಜೊತೆ ಬಟ್ಟೆ ತಕೊಂಡು ಯಾರ್ತಾವ 500 ರೂಪಾಯಿ ಕಿತ್ಕೊ ಬರ್ತಾರೆ ಅಂತ ತಿಳ್ಕೊಂತಿದೀಯಾ? ಬೆಂಗಳೂರಲ್ಲಿ ಇರೋರ್ಗೆಲ್ಲ ಸ್ವಂತ ಮನೆ ಇಲ್ಲ ಕಣೋ. ಎಲ್ರಿಗೂ ಸೈಟ್ ಇಲ್ಲ, ಉದ್ಯೋಗ ಇಲ್ಲ. ಅಲ್ಲಿ ಸಾಲ ಮಾಡ್ಬಿಟ್ಟು ಇಲ್ಲಿಗೆ ಎದ್ದು ಬಿಡ್ತವೆ, ಇಲ್ಲಿಗ್ ಬಂದ್ ಸಾಲ ಮಾಡ್ಬಿಟ್ಟು ಅಲ್ಲಿಗೆ ಬಂದ್ಬಿಡ್ತವೆ. ಉದಾಹರಣೆ ಕರನನ್ನೇ ನೋಡ್ಲಿಲ್ವೇ? ಈಗ ಹೆಣ್ ಕೇಳಕ್ ನಿಮ್ ಮನೇಲಿ ಏನದಪ್ಪ ತೋಟ ಅದೇ ಅಂತಾರ. ಅಯ್ಯೋ ನನ್ನ ಮಗ್ಳ ನಿಮ್ಮ ಮನೆ ಮೇಲೆ ಗುದ್ಮಟ್ಟದಾಗ ಬರ್ಬೇಕಾ, ನಾ ಹೆಣ್ ಕೊಡಕಿಲ್ಲ ಅಂತಾರೆ. ಯಾಕೆ ಹಿಂಗೆ ನಿಂಗಣ? ಯಾಕಂಗೆ ಅಂತಂದ್ರೆ ನಾನು ಹೇಳ್ತಾ ಇಲ್ಲೋಣ, ನಮ್ಮೂರಲ್ಲಿ ಒಂದ್ ಹುಡುಗಿ ಅದೆ, ಸೀರ್ ದುಡ್ಡಿ ಇಲ್ಲಿ ಕುಯ್ಕೊಬಿಟ್ಟದೆ. ನಮ್ಮೂರಲ್ಲೂ 15 ಎಕರೆ ತರಿ ಜಮೀನ್ದಾರ, ಒಬ್ನೇ ಮಗ, 15 ಚದರ ಬಿಲ್ಡಿಂಗ್ ಅದೆ. ಹೋಗು ಕೇಳ್ಕೊ ಬರೋಗು ಅಂತಂದ್ರೆ ಅವ್ರು ಏನಂತಾಳೆ ಗೊತ್ತೇ? ಅಕ್ಕ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಾರಂತೆ. ಹೆಣ್ ಮಗವ ಕೊಟ್ಟಿಯವ ಒಂದೂರಲ್ಲಿ ಒಬ್ನೇ ಮಗ 15 ಎಕರೆ ಜಮೀನು ಅಂದ್ರೆ ತಹಸೀಲ್ದಾರ ಕರ್ಕಬಾ ಮಗ ಅಂತಾಳಲ್ರಿ. ತಹಸೀಲ್ದಾರ್ ಕರ್ಕಬಾ. ಆ ಸೀರ್ ದುಟಿಯೊಳಗೆ ಈಗ ಬಂದಾನಕ್ ಬರುದಿಲ್ಲ ಬೆಣ್ಗೆ ಅಂತಾಳೆ. ಅವಳಿಗೂ ತಹಸೀಲ್ದಾರ ಬೇಕು ಅನ್ನೋದಾದ್ರೆ ಹೆಣ್ಣು ಕೆಟ್ಟೋಗಿದ್ದದ ತಲೆ, ಹೆಣ್ಣೋರ್ ಅವಧಿರು ಕೆಟ್ಟೋಗಿದ್ದದು. ಏನ್ ಮಾಡೋದು ಈಗ? ಯಾರು ಕೆಟ್ಟೋಗ ತಲೆ ಹಂಗಾರ? ಈಗ ಹೆಣ್ಣೋರ್ ಅವಧಿರ್ಗೆ ಕೆಟ್ಟೋಗದೆ. ಇಷ್ಟೆಲ್ಲ ಮನಸ್ಸಿನ ವೇದನೆಯ ತಿಳ್ಕೊಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಆಗಿ ಮನ್ಗೊಂದ್ ಹಾಡಲ್ಲ, ಮನ್ಲಿರೋ ಹಾಳೆಲ್ಲ ಟ್ರಾಕ್ಟರ್ ಮಾಡ್ಕೊಂಡು, ಬಸ್ ಮಾಡ್ಕೊಂಡ, ಎಲ್ಲ ಸ್ಕೂಟರ್ ಮಾಡ್ಕೊಂಡು ಬರ್ಲೇಬೇಕು. ಹೌದು ಅಭಿ. ಎಲ್ಲೋ ಕಡೆಗೆ ಅಣ್ಣ ಒಂದ್ ಊರ್ಗೆ 85 ಕಿಲೋ, 100 ಕಿಲೋ, 30 ಕಿಲೋ ಮದುವಾಗದೆ ಇರೋರ್ಗೆ ಶ್ರಮ ಪಟ್ಟು ಬೆಳಗಾನ ನಿದ್ದೆಗೆಟ್ಟು ಒಳ್ಳೊಳ್ಳೆ ಲೈನ್ಗಳು ಮಾಡಿ, ನಿಂಗಣ್ಣೋಯ್ ಹಾಡಾಗಿರ್ಬಹುದು, ಈರುಳ್ಳಿ ಬೆಳ್ಳುಳ್ಳಿ ಲಜ್ಜಾಡ್ತಿದ್ದೋ, ಇತ್ತಲಿರೋ ಹೀರೆಕಾಯಿ ನುಗ್ಗಾಡ್ತಿತ್ತು, ಪ್ರತಿ ಒಂದನ್ನು ಮಾಡಿರೋದು. ಈಗ ಇಲ್ಲಿ ಗಂಟ ಪ್ಯಾಂಟ್ ಹಾಕೊಂಡ್ ತಲೆ ಮೇಲೆ ಕೂಲ್ಗೆಲ್ಲ ಕಣ್ಗೆಲ್ಲ ಏನೋ ನಟ್ಟು ಬೋಲ್ಟು ಟೈಟ್ ಎಲ್ಲ ಫಿಕ್ಸ್ ಮಾಡ್ಕೊಂಬೋದು. ಯೋ ಅನ್ಕೊಬರ್ತಾರೆ. ಈ ನಿಂಗಣ್ಣ ಹೆಂಗ್ ಬತ್ತು ಸಾಂಗು ಲೋ ನವೀನ್ದಲ್ಲಿ ಅಂತ? ನವೀನ್ ಸಜ್ಜು ಆಲೋಚನೆ 50 ವರ್ಷದ ಹಿಂದಿನ ಇತಿಹಾಸಗಳಿದ್ವಲ್ಲ, ಜಾನಪದ ಶೈಲಿಯ ಹಾಡುಗಳು, ಅದರಲ್ಲಿ ಏನಾರು ಮಾಡಬೇಕು ಅನ್ನೋದು ಅವ್ರ ಆಲೋಚನೆ. ಅರ್ಥ ಮಾಡ್ಕೊಂಡ್ರ? ಈಗ ಅವರು ಇವತ್ತಿನ ಟ್ರೆಂಡ್ಗಿಂತ ಹಳೆವಿಂದ ತಕ ಮಾಡ್ಕೊಂಡು ಹಂಗಿರೋದ್ಕೆ ಈ ಪದಗಳು, ಈ ಜೋಡಣೆಗಳು ಇವೆಲ್ಲ ಬುದ್ಧ ಇರೋದು. ಅದ್ರಲ್ಲೂ ನಮ್ಮ ಈಗ ಏನ್ ಹಳ್ಳಿ ಭಾಗದವ್ರಿಗೆ ಅಣ್ಣ ಸಂಕಟ ಆಗಿರೋದು ಅಂದ್ರೆ, ಎಲ್ಲ ನಿಮ್ ಮನೆಯವರು, ನಿಮ್ ಎಕ್ಕುಟ್ಟೋಗೋರು ನಮ್ ಜೀವನದಲ್ಲಿ ಇದ್ದಿದ್ದಂಗೆ ಬರ್ದ್ಬಿಟ್ಟು ಇದ್ದಿದ್ದಂಗೆ ಆಡ್ಬಿಟ್ಟಿದಿರಲ್ಲೋ, ನಿಮ್ಗೇನು ಹೊಸ ಒಟ್ಟುರಿ ಅಲ್ದೆ ನಮ್ಗ ಹಂಗ್ ಬೈಕ್ ಓಡಾಡ. ಆಮೇಲೆ ಇನ್ನೊಂದು ಕನಬಿ, ನಮ್ಮ ಹೌದಿರು, ನಿಮ್ಮಜ್ಜಿ ನಮ್ಮಜ್ಜಿ ಯಾರು ಓದ್ಲೇ ಇಲ್ಲ, ಸಮಾಜದಲ್ಲಿ ಒಂದು ಡೇವಸ್ ಇರ್ಲಕ್ಕ.
10-12 ಮನರಂಜನೆಯೇ ಅದು. ಒಂಥರ ಪ್ಲಾನಿಂಗ್ ಇರ್ಲಿಲ್ಲ, ಅಡ್ಡಿ ತುಂಬಾ ಐಕ್ಲು. ಅಲ್ಲೇ ಇತ್ತು ಗೌರ್ಮೆಂಟ್ ಸ್ಕೂಲು. ಆಮೇಲೆ ಸೆನ್ಸ್ ಬರಿಗ್ ಬರೋರಲ್ಲ ಮೇಷ್ಟ್ರು, ಎಷ್ಟು ಗೌಡ್ರೆ ಐಕ್ಲು ಅಂದ್ರೆ 6 ಅನ್ನುವ, ನಮ್ಮ ಹೋಗ್ ಬಂದು ಒಳಗಿನಿಂದ 8 ಕಾನೋ ಅನ್ನೋಳು. ಇನ್ನೇಡ್ ಎಲ್ಗೋದ್ವಮ್ಮಿ ಅಂದ್ರೆ ತಂಗಿ ಮನೆಗೆ ಹೋಗಿರುದಿಲ್ವೇ ದೀಪಾವಳಿ ಇದಕ್ಕೆ ದಸರಾ ಹಬ್ಬಕ್ಕೆ ಅಂತ. ಹಂಗಾರ ಮೇಷ್ಟ್ರೆ 6 ಲಕ್ಕನ 8 ಕಂಬರ್ಕ. ನಮ್ಮ ಅಪ್ಪನ್ಗೆ ಐಕ್ಲೆತ್ತಿದ್ದು ಅನ್ನೋದೇ ಗೊತ್ತಿಲ್ಲ. ಯಾಕೆ ನಮ್ಮವ್ವ ಬೆಳಿಗ್ಗೆ 2 ಚೆಂಡು, ಮಧ್ಯಾಹ್ನ 2 ಚೆಂಡು, ಸಂದಿಗೆ 2 ಚೆಂಡು ಉಣ್ತಿದ್ಲೆ. ಎಲ್ಲೋ ಕಡೆಗೆ ಇವರು ಬಿಮ್ಮನ್ಸೆ ಅದೊಳು ಏನ್ ತಿನ್ಬೇಕಣ್ಣ, ರಾಗಿ ಮುದ್ದೆ ತಿನ್ಬೇಕು, ರೊಟ್ಟಿ ತಿನ್ಬೇಕು, ಮೊಸರು ತಿನ್ಬೇಕು, ಹಾಲು ಬೆಣ್ಣೆ ತುಪ್ಪ ಎಲ್ಲಾನು ತಿನ್ಬೇಕಲ್ವಣ್ಣ. ಹನಿ ಕೇಕ್ನು ದಿಲ್ ಪನ್ನು ತಗೊಬಂದ್ರೆ ಐಕ್ಲೇತಾರೆ. ಡು ಯು ನೋ ಡಯಟ್? ಏನು ಇಲ್ಲ, ಒಂದ್ಸತ್ ವಾಂತಿ ಮಾಡ್ಕೊಂಡ್ರೆ ಮಂಡೆ ಕರ್ಕೊ ಹೋಗ್ಬೇಕು. ಪ್ರಭಾವತಿ ಸುಶೀಲಮ್ಮ ಅಲ್ಲೇ ಬರೀತಾರೆ, ಇವಳನ್ನು ಯಾವುದೇ ಕಾರಣಕ್ಕೂ ಅಳ್ಳಾಡಿಸಬೇಡಿ. ಇವಳು ಅಳ್ಳಾಡಿಸ್ತಾ ಹೋದ್ಮೇಲೆ ಮಕ್ಳಿರೋದು ಹೆಂಗೆ? ಮೆಟ್ಲು ಇಳಿಯಂಗೆ ಇಲ್ಲ, ನೀರ್ ಸೇದೋಂಗೆ ಇಲ್ಲ. ಇಲ್ಲ, ಕ್ರೈನಲ್ಲಿ ತಕೊ ಹೋಗ್ಬೇಕು. ತಪ್ಪೆಗೋರುದಂತೂ ಹಸುವಾಗೆ ಇಲ್ಲ, ಹೋಗಂಗಿಲ್ವಲ್ಲ, ಅಭಾಸನ ಆಗೋಯ್ತದೆ. ಆಗಿನವ್ರೆಲ್ಲ ಗೇಕಲ್ ಮಾಡ್ಕೊಂಡ್ ಈಗ ಲೋ ಮಗ, ನಿಮ್ಮವನ್ನ ನಿಮ್ಮ ಅಜ್ಜಿ ಕುಂಡ್ರಿಸಿರ್ಲಿಲ್ಲ. ಎಲ್ಗೆ ಸುಲಭ ಆಯ್ತದೆ ಅಂತ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಗೇಮೆ ಗೇಯಿಸೋರು, ಎಲ್ಗೆ ಸುಲಭ ಆಗೋದು. ಈಗಿನವ್ರು ಅಲ್ಲೇ ಹೇಳ್ಬಿಡ್ತಾರಲ್ಲ, ಶ್ರೀರೋಗ ತಜ್ಞರು ಅಳ್ಳಾಡಿಸಬೇಡಿ ಅಂತ. ಕುಯ್ದು ಮನಗಿಸ್ತಾರೆ ಮಗ. ಎಲ್ಲ ಅಂದ್ರೆ ಅದು 1 kg 10 ಗ್ರಾಮ್ ಹುಟ್ಟಿತು, ತಿಕ್ಕೆ ಮೊಕ್ಕೆ ಪೈಪ್ ಹಾಕಿ ಅಲ್ಲಿ ಮನಗಿಸವ್ರೆ, ಐಸೋಲೇಟರ್ ಇಲ್ಲಿ ಮನಗಿಸವ್ರೆ, ನೋಡ್ಕೊಂಡು ಹೋಗಿ ಅಂತ. ಈಗ ನವೀನ್ ಸಜ್ಜ